ನಾನು ಶಾಂತಿ ಅಂತ. ನಾನು ಕರ್ನಾಟಕದವಳು, ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದೀನಿ. ನಾನು ಧ್ಯಾನಕ್ಕೆ ಬಂದಿದ್ದು 2020ರಲ್ಲಿ ಬಂದಿದ್ದೆ. ನನಗೆ ಫಸ್ಟು ಧ್ಯಾನ ಮಾಡಬೇಕಂತೇಳಿ ಗ್ರೂಪ್ ಮೆಡಿಟೇಷನಲ್ಲಿ ಹೋಗಿದ್ದೆ ರೀ. ಗ್ರೂಪ್ ಮೆಡಿಟೇಷನಲ್ಲಿ ಹೋಗಿದ್ದಾಗ ಅವರೆಲ್ಲ ಕೂತು ಭಾಳ ದಿನ ತುಂಬ ಪೇಯ್ನ್ಸ್ ಬಂದವು. ಆವಾಗ ಭಾಳ ಮಾಡಬಾರ್ದು ಅನಿಸಿತ್ತು. ಯಾವಾಗ 1 ಅವರ್ ಆಗುತ್ತೆ ಅಂಥೇಳಿ ಭಾಳ ನೋವುಪಟ್ಟಿದ್ದೆ. ಹಾಗೆ ಅವ್ರು 11 ದಿನ ಇಟ್ಕೊಂಡಿದ್ರು ಅವ್ರ ಮನೆಯಲ್ಲಿ. ಹಾಗೆ 2ನೇ ದಿನ 3ನೇ ದಿನ ಹೀಗೆ ಹೋಗ್ತಾ ನನ್ನಲ್ಲಿ ಏನೋ ಒಂದು ಪರಿವರ್ತನೆ ನೋಡಿದರೆ, ಎದಕ್ಕಪ್ಪ ನಾನು ಹಿಂಗೆ ಮಾಡ್ದ್ನು, ಯಾಕೆ ಹಿಂಗಿದ್ದೀನಿ, ಮನುಷ್ಯರಂದ್ರೆ ಸಿಟ್ಟಿನಾಗ ಹಿಂಗಿರ್ಬೇಕಾ, ಧ್ಯಾನದಾಗ ಬಂದರೆ ಇಷ್ಟೆಲ್ಲ ಒಂಥರ ಫೀಲ್ ನನ್ನ ಬಗ್ಗೆ ನನಗೆ ಕ್ರೂರತ್ವ ಬಂದ್ಬಿಡ್ತು. ಹಿಂಗಿರಬಾರ್ದು, ನಾವು ಸಾಧಾರಣ ಇರಬೇಕು, ನೀಟಾಗಿ ಮನುಷ್ಯರ ಥರನೇ ಜೀವನ ಮಾಡಬೇಕು, ಎಲ್ಲರನ್ನೂ ಪ್ರೇಮದಿಂದ ನೋಡ್ಕೋಬೇಕು ಅಂಥೇಳಿ ಗೊತ್ತಾಯಿತು. ಅದು ಅವತ್ತಿಂದ ಕಂಟಿನ್ಯೂ ಮಾಡಿದ್ದೀನಿ. ಭಾಳ ಚೆನ್ನಾಗಿ ಅನ್ನಿಸ್ತೈತೆ ರೀ. ಫಸ್ಟು ನಾನು ಬೇರೆ ಏನು ಹೇಳಿದ್ರು ಅದ್ರದ್ದು ನಂಬ್ತಾ ಇರಲಿಲ್ಲ. ನನಗೇನು ಫಸ್ಟ್ ಪಾಸಿಟಿವ್ ಕಂಡಿರೋದು ಅಂತಂದರೆ, ಫಸ್ಟು ಧ್ಯಾನ ಮಾಡ್ತಾ ಈಗ ನಿದ್ದೆನೇ ನಾನು ಅಷ್ಟು ಚೆನ್ನಾಗಿ ಮಾಡೋದೇ ಇಲ್ಲ. 1-2-3 ಅವರ್ಸ್ ನಿದ್ದೆ ಮಾಡ್ತೀನಿ. ಧ್ಯಾನದಲ್ಲಿ ಎಷ್ಟು ಕೂತಿದ್ರು ಕೂಡ ನನಗೆ ಸುಸ್ತಾಗೋದಿಲ್ಲ. ಕಣ್ಣಲ್ಲಿ ಏನೋ ಕಪ್ಪು ಕಲೆ ಆಗ್ತಿದ್ವು, ಆ ರೀತಿ ಆಗೋದಿಲ್ಲ. ಎನರ್ಜಿ ಲೆವೆಲ್ ತುಂಬ ಜಾಸ್ತಿ ಇದೆ. ಮೊದಲಿಗೆ ಹೀಗೆ ಕಂಪೇರ್ ಮಾಡಿದರೆ ಸುಸ್ತು, ಅನ್ಕಂಡೀಷ್ನಲ್ ಆಗಿ ವರ್ಕ್ ಮಾಡಂದ್ರೂ ಈಗ ಮಾಡ್ತಾನೆ ಇರ್ತೀನಿ. ಸುಸ್ತು ಅನ್ನೋದು ಆಗೋದೇ ಇಲ್ಲ. ಫಸ್ಟು ನಾನು ಧ್ಯಾನದಾಗ ಎನರ್ಜಿ ಕಂಡ್ಕೊಂಡಿದ್ದು ಹೇಗೆ ಅಂದರೆ, ಹೀಗೆ ಒಂದೊಂದು ರೀತಿ ಚೇಂಜಸ್ನ ನಾನು ಕಾಣ್ತಿದ್ದೀನಿ. ಆ ರೀತಿ ಕಂಡಾಗ ಸ್ವಲ್ಪ ಮಾಡಿದ್ರೇ ಇಷ್ಟು ಎನರ್ಜಿ ಐತೆ, ಇನ್ನೂ ಜಾಸ್ತಿ ಮಾಡಿದರೆ ಇನ್ನೇನೇನೋ ಅನ್ನಿಸ್ತತೋ, ಇನ್ನೇನೇನು ಅನುಭವ ಇದೆನೋ, ನನ್ನಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೋದು ಅಂಥೇಳಿ ನನಗೆ ಭಾಳ ಅನ್ನಿಸ್ತಿದೆ. ಅದಕ್ಕಾಗಿ ನಾನು ಇದನ್ನು ಬಿಡಬಾರ್ದು, ಕಂಟಿನ್ಯೂ ಮಾಡಬೇಕು ಅಂಥೇಳಿ ಕಂಟಿನ್ಯೂಯಸ್ಲಿ ಈಗ ಮಾಡೋಕತ್ತಿದ್ದೀನಿ. ಬಟ್ಟು ಈಗ ಮೊದಲಿಗೆ ಹೀಗೆ ಕಂಪೇರ್ ಮಾಡಿದರೆ ಅಷ್ಟು ದ್ವೇಷ ಬರೋದಿಲ್ಲ, ಸಿಟ್ಟು ಬರೋದಿಲ್ಲ. ವೇಸ್ಟು ಮಾತಾಡಬಾರ್ದು, ವೇಸ್ಟು ಏನೇನೋ ಹಿಂಗೆ ಹೊರಗಡೆ ಎಲ್ಲ ಹೋಗಿ ಬಂದಾಗ ವೇಸ್ಟನ್ನು ತಲೆಗೆ ಎಕ್ಸ್ಕೊಂಡು ಅದನ್ನೆಲ್ಲ ದ್ವೇಷ ಭಾವನೆಯಿಂದ ನೋಡಬಾರ್ದು. ಪ್ರತಿಯೊಂದನ್ನು ಪ್ರೀತಿ ಭಾವನೆಯಿಂದ ನೋಡ್ಬೇಕಂತೇಳಿ ಅನ್ನಿಸ್ತಿದೆ. ಈಗ ಧ್ಯಾನದಿಂದ ನಾನು ಹೀಗೆ ನನ್ನ ಮನೇನೂ ನನ್ನ ಮಕ್ಕಳನ್ನೂ ಒಬ್ಬೊಬ್ಬರನ್ನಾಗಿ ಕರ್ಕೊಂಡು ಬರ್ತಿದ್ದೀನಿ. ಚೇಂಜಸ್ ಆಗ್ತಾಯಿದೆ, ಹೀಗೆ ಆಗಬೇಕು, ಇನ್ನು ಎಲ್ಲರೂ ಚೇಂಜ್ ಆಗಬೇಕಂತ ನನ್ನ ಇಷ್ಟ ಅನುಭವನ ಹೇಳಿ ಹೀಗೆ ಮುಗಿಸ್ತಿದ್ದೀನಿ. ನಮ್ಮದು ಬಳ್ಳಾರಿ ರೀ. ನನ್ನ ಹೆಸರು ಇಂದಿರಮ್ಮ ಅಂತೇಳಿ. ನಮ್ಮ ಮೊದಲು ಇವಾಗ ಒಂದು 3 ವರ್ಷ ಆಯ್ತು ರೀ ನಮ್ಮ ಮಾಡೋಕ್ಕೆ. ಟಯರ್ಡ್ ಇತ್ತು ರೀ ನಮಗೆ. ಆಪ್ರೇಷನ್ ಆಯ್ತು ರೀ. ಆದಮೇಲೆ ಏನು ಪ್ರಾಬ್ಲಮ್ ಆಗಲಿದ್ರೆ ಕೈ ನೋವು ಎಲ್ಲ ಇತ್ತು ರೀ, ಅದೆಲ್ಲ ಆರಾಮಾಗಿದೆ. ಮತ್ತು ಆಮೇಲೆ ಶಶಿಕಲಾ ಅಂಬವ್ರ ಮನೆಗೆ ಧ್ಯಾನಕ್ಕೆ ಹೋಗ್ತಾಯಿದ್ದೀನಿ. ದಿನಲ್ಲಿ 101 ದಿವಸ ಇಟ್ಕೊಂಡಿದ್ರೆ ಹೋಗ್ತಾಯಿದ್ದೀನಿ. ಇವಾಗ ನಮ್ಮ ಮನೆಯವರು ಭಾಳ ಸಿಟ್ಟಿಗಿದ್ರಿ. ನಾನು ಮಾಡ್ತಾ ಅಲ್ಲಿಂದ ಸ್ವಲ್ಪ ಸಿಟ್ಟು ತಗ್ಗಿದ್ದಾರೆ. ಮಕ್ಕಳು ಓದ್ತದಾರ. ಅವ್ರ ಸದ ಅಲ್ಲಿಗೆ ಇಲ್ಲಿ ಹೋಗ್ತೀಯಲ್ಲಮ್ಮ, ಏನು ಧ್ಯಾನ ಅದು ಅಂತಿದ್ರು. ಇವಾಗ ಪರವಾಗಿಲ್ಲ ರೀ, ಹೋಗಿ ಬರ್ರಿ ಅಂತ ಹೇಳ್ತಾರೆ. ಎಲ್ಲ ನಿಂಗೆ ಧ್ಯಾನಕ್ಕೆ ಇಟ್ಕೊಂಡಲ್ಲಿ ಕೂಡ ಹೋಗಿ ಬರ್ರಮ್ಮ ಅಂತ ಹೇಳ್ತಾರೆ. ಆರಾಮಾಯ್ತು ರೀ, ಆರೋಗ್ಯ ಇವಾಗ ಚೆನ್ನಾಗೈತೆ ರೀ. ನನಗೆ ಟಯರ್ಡದಿಂದ ಭಾಳ ಪ್ರಾಬ್ಲಮ್ ಇತ್ತು ರೀ. ನನಗೆ ಮೈ ಕೈ ನೋವು, ಜೋಮ್ ಬರೋವ ಆ ಥರ ಆಗ್ತಿತ್ತು ರೀ. ಇವಾಗ ಆರಾಮಾಗಿದೆ ರೀ. ಹಂಗೆ ಮಾಡ್ತಾನೇ ಇದ್ದೀನಿ ರೀ. ಎಲ್ಲೇನು ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗ್ತೀನಿ ರೀ, ಮಾಡ್ತಾನೆ ಇರ್ತೀನಿ ರೀ ಮನೆಗಾದ್ರೂ ಕೂಡ. ನನ್ನ ಹೆಸರು ಲಾವಣ್ಯ ಅಂತೇಳಿ. ಕಳೆದ 8 ವರ್ಷಗಳಿಂದ ಧ್ಯಾನ ಮಾಡುತ್ತಿದ್ದೇನೆ. ಮೊದಲಿಗೆ ಈ ಧ್ಯಾನ ಎಲ್ಲರ ಆರೋಗ್ಯ ಆನಂದಕ್ಕಾಗಿ ಧ್ಯಾನ ಪರಿಚಯ ಮಾಡಿ ಕೊಟ್ಟಂತಹ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಧ್ಯಾನ ಗೊತ್ತಾಗಿದ್ದು ನನ್ನ ಮನೆ ಹಿಂದೆ ರೋಡಲ್ಲಿ ಧ್ಯಾನ ಕೇಂದ್ರದಿಂದ ಗೊತ್ತಾಗಿದ್ದು 8 ವರ್ಷಗಳ ಹಿಂದೆ. ಆವತ್ತಿಂದ ಇವತ್ತಿನವರೆಗೆ ಪ್ರತಿದಿನ ಧ್ಯಾನ ಮಾಡುತ್ತೇನೆ. ಧ್ಯಾನ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನನಗೆ ಅರ್ಥ ಆಗಿದೆ, ಎಲ್ಲರಿಗೆ ಬೇಕು ಈ ಆನಂದ, ಆರೋಗ್ಯ ಸಿಗುತ್ತೆ, ಸಂತೋಷ ಅನ್ನೋದು ಆನಂದ ಬೇಕು ಎಲ್ಲರಿಗೆ. ಅದಕ್ಕಾಗಿ ನಾನಲ್ಲಿ ತುಡಿತ. ಇನ್ನು ನನ್ನ ಮನೆ ಮೇಲ್ಗಡೆ ಪಿರಮಿಡ್ ಕಟ್ಟಿದ್ದೀನಿ ಧ್ಯಾನ ಪ್ರಚಾರ ಮಾಡೋದಕ್ಕೋಸ್ಕರ. ಇನ್ನು
ಧ್ಯಾನ ಅಂತ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಫಸ್ಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಗೋಸ್ಕರ 1 ಗಂಟೆ ಮೀಸಲಿಟ್ಟಾಗ ನಮ್ಮ ಸುತ್ತ ಚೆನ್ನಾಗಿರುತ್ತೆ, ಆನಂದವಾಗಿರುತ್ತೆ, ಸಂತೋಷವಾಗಿರುತ್ತೆ ನಮ್ಮ ಪಾಲಿಗೆ. ಎಲ್ಲಿ ಯಾರು ಧ್ಯಾನ ಮಾಡ್ತಾರೋ ಅವ್ರ ಸುತ್ತ ಚೆನ್ನಾಗಿರುತ್ತೆ, ಆರೋಗ್ಯ, ಆನಂದ. ದುಡ್ಡು ಕೊಟ್ಟರೆ ಸಿಗೋ ಅಂಥದ್ದಲ್ಲ, ನಮಗೆ ನಾವು ಮಾಡ್ಕೋಬೇಕು. ವರ ಬಿಲಿಸ್ ಆನಂದ ಅಂತ ಅಂದರೆ ನಮಗೆ ನಾವು ಕೊಟ್ಕೋಬೇಕು ಟೈಮನ್ನ. ಇನ್ನು ಅನುಭವಗಳು ಅಂತ ಅಂದರೆ ಬೇಕಾದಷ್ಟು ನಮ್ಮ ತಲೆ ಒಳಗಡೆ, ನಮ್ಮೊಳಗಡೆ ಏನು ತುಂಬ್ಕೊಂಡಿರುತ್ತೋ ಅವು ಹೊರಗಡೆ ಬರ್ತವೆ. ಅವೇ ಅನುಭವಗಳು. ಅದಾದಮೇಲೆ ಲೈಫ್ ಪರ್ಪಸ್ ಏನು ಅಂತ ಗೊತ್ತಾಗುತ್ತೆ. ಆಗ ನಾವು ಏನು ಖಾಲಿ ಮನಸ್ಥಿತಿಯಲ್ಲಿ ನಾವು ನಮ್ಮ ಪಾಲಿನ ಕೆಲಸ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಅದು ಎಲ್ಲರಿಗೆ ಸಾಧ್ಯತೆ ಇದೆ. ಇದು ಧ್ಯಾನದಿಂದ ಮಾತ್ರವೇ ಸಾಧ್ಯ. ಧ್ಯಾನ ಅನ್ನೋದು ಒಂದು ದಾರಿ. ಬತ್ತಿಯ ಬೆಳಕು ಬೇಕು, ಆ ಬೆಳಕು ತರೋದಕ್ಕೆ ಧ್ಯಾನ ನಮಗೆ ಆ ಬೆಳಕು ನಮ್ಮೊಳಗಡೆ ಪ್ರವೇಶ ಆಗೋದಕ್ಕೆ 3 ಮುಖ್ಯವಾದ ಅಡ್ಡಿ. ಯಾವುದು ಅಂದರೆ ಕೋಪ, ದುಃಖ, ಭಯ. ಈ ಕೋಪ ಎಷ್ಟೋ ವಿಚಾರಗಳಲ್ಲಿದೆ, ದುಃಖವು ಎಷ್ಟೋ ವಿಚಾರಗಳಿಗಿದೆ, ಭಯವೂ ಎಷ್ಟೋ ವಿಚಾರಗಳಿಗೆ ಇದೆ. ಆ 3ಗಳಿಂದಲೇ ನಮ್ಮ ಆಲೋಚನೆಗಳು ಸೃಷ್ಟಿಯಾಗೋದು. ಅದನ್ನೇ ನಾವು ಮನಸ್ಸು ಅಂತ ಹೇಳೋದು. ಆ ಕೋಪ, ದುಃಖ, ಭಯ ಇವುಗಳು ನಮ್ಮ ಎಲ್ಲಿಂದ ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ, ಯಾವಾಗ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದನ್ನು ನಾವು ಗುರ್ತಿಸ್ಕೊಂಡಿದ್ದೆ ಆದರೆ ಇಮಿಡಿಯೇಟಾಗೆ ನಾವು ಆ ದುಃಖ, ಕೋಪ, ಭಯದಿಂದ ಆಚೆ ಬಂದುಬಿಡ್ತೀವಿ. ಪ್ರಶ್ನೆ ಮಾಡ್ಕೋಬೇಕು ನಮ್ಮೊಳಗಡೆ ನಾವು ಏನಕ್ಕೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ. ಗುರ್ತಿಸ್ಕೊಂಡು ಕೂಡಲೇ ನಮ್ಮೊಳಗಡೆ ಬೆಳಕು ಪ್ರವೇಶ ಆಗಿಬಿಡತ್ತೆ. ಅದೇ ಆನಂದ ಸ್ಥಿತಿ, ವರದ ಸ್ಥಿತಿ. ಅಲ್ಲಿಂದ ಮುಂದೆ ಮಿರಾಕಲ್ಸ್ ಮಾನವ ಯಾವತ್ತೂ ಕೂಡ ದೈವ ಸ್ಥಿತಿಗೆ ಹೋಗೋದಕ್ಕೆ ಧ್ಯಾನ, ಆಶ್ವಾಸ ಅನ್ನೋದು ನಮಗೆ ಗೂಗಲ್ ಮ್ಯಾಪ್. ಇವತ್ತಿನ ನಮ್ಮ ಪ್ರಯಾಣ ಮಾಡೋದಕ್ಕೆ ನಾವು ಖಂಡಿತ ಆನಂದ ಸ್ಥಿತಿಗೆ ನಾವು ತಲುಪೋದಕ್ಕೆ ಸಾಧ್ಯತೆ ಇದೆ ಎಲ್ಲರಿಗೂ. 1 ಗಂಟೆ ಧ್ಯಾನ, 1 ಗಂಟೆ ಮೌನ, 1 ಗಂಟೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಸಾಧ್ಯ ಆದ ಕಡೆ ಎಲ್ಲ ಸಜ್ಜನ ಸಾಂಗತ್ಯ. ಇವು ವರ್ಕೌಟ್ ಮಾಡೋದಕ್ಕೆ, ಹೋಮ್ವರ್ಕ್ ಮಾಡೋದಕ್ಕೆ ಒಂದು ಬೇಕು. ಹೋಮ್ವರ್ಕ್ ಬೇಕೇ ಬೇಕು. ಧ್ಯಾನ ಗೊತ್ತಾಯಿತು ಅಂದ ಕೂಡಲೇ ಅದನ್ನು ನಾವು ಮನನ ಮಾಡ್ಕೋಬೇಕು, ಮನದಟ್ಟಾಗಬೇಕು, ಅಳವಡಿಸ್ಕೋಬೇಕು. ಅರ್ಥ ಮಾಡ್ಕೋಬೇಕಂದ್ರೆ ಹೋಮ್ವರ್ಕ್ ಮಾಡಿದರೆ ಮಾತ್ರ ನಮಗೆ ಅರ್ಥ ಆಗೋದು. ಧ್ಯಾನ ಪ್ರತಿದಿನ ನಮ್ಮ ಶರೀರಕ್ಕೆ ಊಟ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನಮ್ಮ ಬುದ್ಧಿಗೆ, ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಧ್ಯಾನ ಅಷ್ಟೇ ಅವಶ್ಯಕತೆ ಇದೆ. ಪ್ರತಿದಿನ ಜೀವಿಸ್ತಾ ಇರ್ತೀವಲ್ವ, ತುಂಬ್ಕೊತಾ ಇರುತ್ತೆ. ಗೊತ್ತಿಲ್ಲದೆ ಗೊತ್ತಿದ್ದು ಕೂಡ ಕೆಲವೊಂದು ತುಂಬ್ಕೊತಾ ಇರ್ತೀವಿ. ಅವನ್ನೆಲ್ಲ ಪ್ರತಿದಿನವೂ ಕೂಡ ಖಾಲಿ ಮಾಡೋದಕ್ಕೆ ಪ್ರತಿದಿನ ಧ್ಯಾನ ಮಾಡಬೇಕು, ಪ್ರತಿದಿನ ಸ್ವಾಧ್ಯಾಯ ಮಾಡಬೇಕು, ಪ್ರತಿದಿನ ಮೌನ. ಆ ಮೌನಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ನಮ್ಮ ಮಾತು, ನಡೆ, ನುಡಿ, ಯೋಚನೆ ಎಲ್ಲವೂ ಬದಲಾಗ್ತವೆ, ಅರ್ಥ ಆಗ್ತವೆ. ಇನ್ನು ಧ್ಯಾನ ಪ್ರಚಾರ, ಪಿರಮಿಡ್ ಶಕ್ತಿ 3 ಪಟ್ಟು ಅಧಿಕ ಶಕ್ತಿಯನ್ನು ನಾವು ಪಡ್ಕೊತೀವಿ. ಪಿರಮಿಡಲ್ಲಿ ಧ್ಯಾನ ಮಾಡಿದ್ರೆ, ಗ್ರೂಪಲ್ಲಿ ಧ್ಯಾನ ಮಾಡಿದರೆ 3 ಪಟ್ಟು ಅಧಿಕ ಶಕ್ತಿಯನ್ನು ಪಡ್ಕೊತೀವಿ. ಪ್ರಕೃತಿಯಲ್ಲಿ ಧ್ಯಾನ ಮಾಡಿದರೆ 6 ಪಟ್ಟು ಶಕ್ತಿಯನ್ನು ನಾವು ಪಡ್ಕೊತೀವಿ. ಒಬ್ಬ ಯೋಗಿಯ ಸಮಾಧಿ ಹತ್ರ ಧ್ಯಾನ ಮಾಡಿದರೆ 9 ಪಟ್ಟು ಎನರ್ಜಿನ ನಾವು ರಿಸೀವ್ ಮಾಡ್ಕೊತೀವಿ. ಅದೇ ಜೀವಂತ ಯೋಗಿಯ ಜೊತೆಯಲ್ಲಿ ಧ್ಯಾನ ಮಾಡಿದ್ರೆ 12 ಪಟ್ಟು ನಾವು ಎನರ್ಜಿನ ರಿಸೀವ್ ಮಾಡ್ಕೊತೀವಿ. ಅದಕ್ಕಾಗಿ ಸಜ್ಜನ ಸಾಂಗತ್ಯ, ಸತ್ಯ ತಿಳಿದಿರೋರೇ ಯೋಗಿ. ಅವರ ಸಾಂಗತ್ಯ ಬೇಕು ನಮಗೆ. ಮುಕ್ತಿ, ಮೋಕ್ಷ ದೊಡ್ಡ ಪದಗಳು ಎಲ್ಲೋ ಇಲ್ಲ. ನಮ್ಮೊಳಗಡೆ, ನಮ್ಮ ಮನಸ್ಸಿನಲ್ಲಿರೋ ಅಜ್ಞಾನ ಯಾವತ್ತು ನಾವು ಕಳ್ಕೊತೀವೋ ಅದೇ ಮುಕ್ತಿ, ಅದೇ ಮೋಕ್ಷ. ಅದಕ್ಕೆ ದಾರಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ. ಎಷ್ಟು ಸಾಧ್ಯವೋ ಅಷ್ಟು ಪಿರಮಿಡ್ ಶಕ್ತಿನ ಉಪಯೋಗಿಸ್ಕೋಬೇಕು ಎಲ್ಲರೂ ಕೂಡ. ನಮಗೆ ಬೇಕು, ಆನಂದ ಬೇಕು, ಆರೋಗ್ಯ ಬೇಕು ಅಂದರೆ ಅದಕ್ಕೆ ದಾರಿ ಒಂದೇ, ಧ್ಯಾನ. ಹಾಸ್ಪಿಟಲ್ಗೆ ಹೋದರೆ ಕೊಡ್ತಾರೆ ಮತ್ತು ಬರುತ್ತೆ.
ಧ್ಯಾನ ಮಾಡಿದರೆ ಕಳೆದ 8 ವರ್ಷಗಳಿಂದ ಒಂದು ಮಾತ್ರ ನಾನು ತಗೊಂಡಿಲ್ಲ. ನಾನು ಅಷ್ಟು ಶಕ್ತಿ ನನ್ನಲ್ಲಿ ಆತ್ಮಶಕ್ತಿ ಅನ್ನೋದು ತುಂಬಿಕೊಂಡಿದೆ, ಗುರ್ತಿಸ್ಕೊಂಡಿದ್ದೀನಿ. ನಾನು ನನ್ನ ಪಾಲಿಗೆ ನಾನು ಆ ಹೋಮ್ವರ್ಕ್ ಅಂತ ಮಾಡಿದ್ದೀನಿ, ಮಾಡ್ತಾನೇ ಇರಬೇಕು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.